ಏಲಿಯು ಮಕ್ಕಳನ್ನು ಶಿಕ್ಷಿಸಲಾರದ ತಂದೆಯಾಗಿದ್ದು ತನ್ನ ಮಕ್ಕಳ ಪಾಪಗಳಿಗೆ ಕಣ್ಣು ಮುಚ್ಚಿದನು. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಲು ನೀವು ಆಸಕ್ತಿಯಿಂದ ಕಾಯುತ್ತಿರುವಿರಿ ಎಂದು ನಾವು ಬಲ್ಲೆವು. ಈ ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ. ಇಂದಿನ ಅಧ್ಯಯನದಲ್ಲಿ ನನ್ನ ಕೊಂಬು ಎತ್ತಲ್ಪಟ್ಟಿದೆ ಎಂಬ ವಿಷಯವು ಹಾಗೂ ಯಾಜಕನಾದ ಏಲಿಯ ಕೈ ಕೆಳಗಿದ್ದ ಸಮುವೇಲನನ್ನು ದೇವರು ಕರೆದ ಉದ್ದೇಶಗಳೇನು ಎಂಬುದನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ವಾಕ್ಯದಲ್ಲಿ ಬೆಳಕಿನಲ್ಲಿ ಪರೀಕ್ಷಿಸಿಕೊಂಡು ಆತ್ಮದಲ್ಲಿ ಬಲ ಹೊಂದಲು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ಆತ್ಮದಲ್ಲಿ ಬಡವರಾದ ನೀವು ಧನ್ಯರು, ಪರಲೋಕ ರಾಜ್ಯವು ನಿಮ್ಮದೇ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, 1ನೇ ಸಮುವೇಲನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಂದು ನಾವು 2ನೇ ಅಧ್ಯಾಯವನ್ನು ಪ್ರಾರಂಭಿಸುವಾಗ ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಹನ್ನಳ ಪ್ರವಾದನ ಪೂರ್ವಕ ಪ್ರಾರ್ಥನೆ, ಏಲಿಯ ದುಷ್ಟ ಮಕ್ಕಳು, ಗುಡಾರದಲ್ಲಿ ಸಮುವೇಲನು, ಏಲಿಯ ಮಕ್ಕಳಿಗಾದ ದಂಡನೆ. ಹನ್ನಳ ಪ್ರಾರ್ಥನೆಯು ಪ್ರವಾದನ ರೂಪದಲ್ಲಿತ್ತು. ಮೊದಲ ಬಾರಿಗೆ ಮೆಸ್ಸಿಯನೆಂಬ ಪ್ರಸ್ತಾಪ ಆಕೆಯ ಬಾಯಿಂದ ಬಂದಿತು. ಏಲಿಯ ಮಕ್ಕಳು ಕೆಟ್ಟವರಾಗಿದ್ದರು, ಯಾಜಕೋದ್ಯೋಗಕ್ಕೆ ಅನರ್ಹರಾಗಿದ್ದರು. ಅನಾಮಧೇಯ ದೇವರ ಮನುಷ್ಯನೊಬ್ಬನು ಏಲಿಯನ್ನು ಎಚ್ಚರಿಸಿ, ಯಾಜಕೋದ್ಯೋಗವು ತೆಗೆಯಲ್ಪಟ್ಟು ಮಹಾಯಾಜಕನ ಸ್ಥಾನ ಅವನಿಗೆ ತಪ್ಪಿ ಹೋಗುವುದೆಂದು, ದೇವರು ನಂಬಿಗಸ್ತ ಯಾಜಕನೊಬ್ಬನನ್ನು ಎಬ್ಬಿಸುವನೆಂದು ಪ್ರವಾದನೆ ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ಹನ್ನಳ ಪ್ರವಾದನ ಸಹಿತ ಪ್ರಾರ್ಥನೆ ಸತ್ಯವೇದದಲ್ಲಿನ ಶ್ರೇಷ್ಠ ವಿಜ್ಞಾಪನೆಗಳಲ್ಲಿ ಇದು ಒಂದಾಗಿದೆ. 1ನೇ ಸಮುವೇಲ 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹನ್ನಳ ವಿಜ್ಞಾಪನೆ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಕೊಂಬು ಎಂಬುದು ಶಕ್ತಿಗೆ ಗುರುತು, ನಾವು ಆಧಾರಕ್ಕಾಗಿ ಹಿಡಿದುಕೊಳ್ಳಬಲ್ಲ ವಸ್ತು. ಹನ್ನಳು ತನ್ನ ಬಲವು ಯೆಹೋವನಲ್ಲೇ ಅದೇ ಎಂದು ಹೇಳುತ್ತಾಳೆ. ದೇವರು ತನಗೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದಕ್ಕಾಗಿ ಆಕೆ ಸಂತೋಷಿಸುತ್ತಾಳೆ. ಬಂಜೆಯೆಂದು ಅವಳನ್ನು ಹಂಗಿಸಿದವರ ಎದುರು ಆಕೆ ಜಯವನ್ನು ಹೊಂದಿದ್ದಾಳೆ. ತನ್ನ ರಕ್ಷಣೆಯಲ್ಲಿ ಆನಂದಿಸುತ್ತಾಳೆ. ಆಕೆಗೆ ಈಗ ಒಂದು ಬಿಡುಗಡೆ ಉಂಟಾಗಿದೆ. ಪ್ರಿಯರೇ, ರಕ್ಷಣೆಯು 3 ಕಾಲಗಳಲ್ಲಿರುತ್ತದೆ. ಅವುಗಳಲ್ಲಿ ಮೊದಲನೆಯದು, ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಎಂಬುದಾಗಿ. ಪ್ರಿಯರೇ, ಇದರ ಅರ್ಥ ದೇವರು ಕ್ರಿಸ್ತನ ಮರಣದ ಮೂಲಕ ನಮ್ಮನ್ನು ಪಾಪದ ಶಿಕ್ಷೆಯಿಂದ ಬಿಡಿಸಿದ್ದಾನೆ. ಅದು ನೀತಿ ನಿರ್ಣಯವಾಗಿದ್ದು ಭೂತಕಾಲಕ್ಕೆ ಸಂಬಂಧಿಸಿದ್ದು. 2ನೇ ವಿಚಾರವನ್ನು ನೋಡುವಾಗ, ದೇವರು ನಮ್ಮನ್ನು ಹಳೆ ದೈವಶಾಸ್ತ್ರಜ್ಞರು ಹೇಳುವ ಪಾಪದ ಮಾಲಿನ್ಯದಿಂದ ಬಿಡಿಸಿದ್ದಾನೆ. ಇದು ವರ್ತಮಾನದ ಬಿಡುಗಡೆಯಾಗಿದೆ. ನಾವು ರಕ್ಷಣೆಯನ್ನು ಹೊಂದುತ್ತಾ ಇದ್ದೇವೆ. ಅದು ಶರೀರದ ಬಲಹೀನತೆಗಳಿಂದ, ಮಾಂಸಭಾವದ ಪಾಪಗಳಿಂದ ಮತ್ತು ಮನಸ್ಸಿನ ಯೋಚನೆಯ ಪಾಪಗಳಿಂದ ಬಿಡುಗಡೆ ಹೊಂದುವುದು ಆಗಿದೆ. ಈ ಬಿಡುಗಡೆಯನ್ನೇ ಹನ್ನಳು ಹೇಳುತ್ತಿದ್ದಳು. ಅದು ಶುದ್ಧವಾಗಿರುವುದು ಹಾಗೂ ವರ್ತಮಾನ ಕಾಲದ್ದಾಗಿದೆ. 3ನೇದಾಗಿ ನೋಡುತ್ತೇವೆ, ನಾವು ಮರಣದಿಂದ, ಭೌತಿಕವಲ್ಲ ಆತ್ಮಿಕ ಮರಣದಿಂದ ಬಿಡುಗಡೆ ಹೊಂದುವಂತಾದು. ಯೋಹಾನ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು ಎಂಬುದಾಗಿ. ಪ್ರಿಯರೇ, ಇದು ಭವಿಷ್ಯದ ಬಿಡುಗಡೆ. ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಅದು ಮುಂದೆ ಆಗತಕ್ಕ ಮಹಿಮೆಯ ಸ್ಥಿತಿ. ನಾವು ರಕ್ಷಿಸಲ್ಪಟ್ಟಿದ್ದೇವೆ, ರಕ್ಷಿಸಲ್ಪಡುತ್ತಿದ್ದೇವೆ ಹಾಗೂ ಮುಂದೆ ರಕ್ಷಿಸಲ್ಪಡಲಿದ್ದೇವೆ. ಹನ್ನಳು ತನಗಾದ ರಕ್ಷಣೆಯಲ್ಲಿ ಆನಂದಿಸುತ್ತಿದ್ದಳು.
1 ಸಮುವೇಲ 2ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನಂಥ ಪರಿಶುದ್ಧನೂ ಇಲ್ಲವೇ ಇಲ್ಲ, ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರನ್ನು ಹಳೆ ಒಡಂಬಡಿಕೆಯಲ್ಲಿ ಆಶ್ರಯ ದುರ್ಗ ಎಂದು ಕರೆಯಲಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಮುಖ್ಯವಾದ ಮೂಲೆಗಲ್ಲು ಎಂದು ಹೇಳಿದೆ. ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ತನ್ನ ಕುರಿತಾಗಿ ಹೀಗೆ ಹೇಳಿದ್ದಾನೆ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಎಂಬುದಾಗಿ. ಪ್ರಿಯರೇ, 12 ಆಧಾರ ಮಾಡಿಕೊಂಡ ಬಂಡೆ ಆಶ್ರಯ ದುರ್ಗವು ನಾವು ಈಗ ಆಧಾರ ಮಾಡಿಕೊಳ್ಳುವ ಬಂಡೆಯೇ ಆಗಿದೆ. ನಮ್ಮ ದೇವರಿಗೆ ಸಮಾನನಾದ ಆಶ್ರಯ ದುರ್ಗ ಬೇರಾವುದೂ ಇಲ್ಲ. ಮುಂದಕ್ಕೆ ನಾವು 1 ಸಮುವೇಲ 2ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಇನ್ನು ಮುಂದೆ ಹಮ್ಮಿನಿಂದ ನುಡಿಯಬೇಡಿರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಯಿಂದ ಹೊರಡದಿರಲಿ. ದೇವರಾದ ಯೆಹೋವನು ಸರ್ವಜ್ಞನು, ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ದೇವರ ಬಳಿಗೆ ಪ್ರಾರ್ಥನೆಗಾಗಿ ಬರುವಾಗ ನಮ್ಮ ಅಹಂಕಾರವು ನಮ್ಮನ್ನು ಎಡುವುದಕ್ಕೆ ಕಾರಣವಾಗದಂತೆ ನಾವು ಎಚ್ಚರವಾಗಿರತಕ್ಕದ್ದು. ನಮ್ಮ ಬಲಹೀನತೆ, ಅಸಮರ್ಥತೆ, ಅಯೋಗ್ಯತೆಗಳನ್ನು ನಾವು ತಿಳಿದುಕೊಳ್ಳಬೇಕು. ಮಾತ್ರವಲ್ಲದೆ ನಾವು ದೇವರಿಂದ ಹಕ್ಕಿನಿಂದ ಕೇಳಿಕೊಳ್ಳುವ ಯೋಗ್ಯತೆ ನಮಗಿಲ್ಲವೆಂಬುದನ್ನು ಕೂಡ ತಿಳಿದುಕೊಳ್ಳಬೇಕು. ಪ್ರೀತಿಯುಳ್ಳ ದೇವಜನರೇ, ನಾವು ಆತನ ಮಕ್ಕಳಾದಾಗ ಕೇಳಿಕೊಳ್ಳುವ ಹಕ್ಕು ನಮಗಿರುತ್ತದೆ. ಆದರೆ ನಮ್ಮ ಪ್ರಾರ್ಥನೆಗಳು ಆತನ ಚಿತ್ತಕ್ಕನುಸಾರವಾಗಿರಬೇಕೆಂಬುದನ್ನು ನಾವು ನೆನಪಿನಲ್ಲಿಡತಕ್ಕದ್ದು. 1 ಸಮುವೇಲ 2ನೇ ಅಧ್ಯಾಯ 4-6 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಶೂರರ ಬಿಲ್ಲುಗಳು ಮುರಿಯಲ್ಪಡುತ್ತವೆ, ಎಡವಿದವರು ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಾರೆ. ಹೊಟ್ಟೆ ತುಂಬ ಉಣ್ಣುತ್ತಿದ್ದವರು ಅನ್ನಕ್ಕೋಸ್ಕರ ಕೂಲಿ ಮಾಡುತ್ತಾರೆ. ಹಸಿವುಗೊಂಡವರು ಉಂಡು ಸುಖದಿಂದಿರುತ್ತಾರೆ. ಬಂಜೆಯು 7 ಮಂದಿ ಮಕ್ಕಳನ್ನು ಹೆರುವಳು, ಮಕ್ಕಳುಳ್ಳವಳು ದಿಕ್ಕಿಲ್ಲದೆ ಹೋಗುವಳು. ಯೆಹೋವನೇ ಸಾಯಿಸುವವನು, ಬದುಕಿಸುವವನು, ಪಾತಾಳದಲ್ಲಿ ದೊಬ್ಬುವವನು, ಮೇಲಕ್ಕೆ ಬರಮಾಡುವವನು ಆತನೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಇಡೀ ಭಾಗದ ಮುಖ್ಯ ವಿಚಾರವೆಂದರೆ ದೇವರು ಜೀವವನ್ನು ಕೊಡುತ್ತಾನೆಂಬುದೇ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಯೋಬನ ಪುಸ್ತಕ 1ನೇ ಅಧ್ಯಾಯ 21ನೇ ವಚನದಲ್ಲಿ ಯೋಬನು ಹೇಳಿದ್ದನ್ನು ನೋಡುತ್ತೇವೆ. ಪ್ರಿಯರೇ, ದೇವರಿಗೆ ಮಾತ್ರ ಜೀವವನ್ನು ಕೊಡಲಿಕ್ಕೂ ತೆಗೆಯಲಿಕ್ಕೂ ಸಾಧ್ಯವಿದೆ. ನಮಗೆ ಜೀವವನ್ನು ಕೊಡುವ ಸಾಮರ್ಥ್ಯವಿಲ್ಲದರಿಂದ ಜೀವ ತೆಗೆಯುವ ಹಕ್ಕು ಕೂಡ ನಮಗಿಲ್ಲ. ದೇವರಿಗೆ ಮಾತ್ರ ಆ ಶಕ್ತಿ ಇರುತ್ತದೆ. ನಾವು ಆತನ ನಿರ್ಮಾಣವಾಗಿದ್ದೇವೆ. ಆತನು ಜಗತ್ತನ್ನು ತನ್ನ ರೀತಿಯಲ್ಲಿ ನಡೆಸುತ್ತಿರುತ್ತಾನೆ. 1 ಸಮುವೇಲ 2ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ಬಡತನ ಸಿರಿತನಗಳನ್ನು ಕೊಡುವವನು, ತಗ್ಗಿಸುವವನು, ಹೆಚ್ಚಿಸುವವನು ಯೆಹೋವನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮಲ್ಲಿ ಅನೇಕರಿಗೆ ಬರುವ ಪ್ರಶ್ನೆ ಇಲ್ಲಿಯೂ ಬರುತ್ತದೆ. ಕೆಲವರು ಶ್ರೀಮಂತರಾಗಿ ಕೆಲವರು ಬಡವರಾಗಿ ಇರುವುದು ಯಾಕೆ? ದೇವರು ಕೆಲವರನ್ನು ಐಶ್ವರ್ಯವಂತರನ್ನಾಗಿ ಕೆಲವರನ್ನು ಬಡವರನ್ನಾಗಿ ಯಾಕೆ ಇರಿಸಿದ್ದಾನೆಂದು ನನಗೆ ತಿಳಿಯದು. ಪ್ರಿಯರೇ, ಐಶ್ವರ್ಯವನ್ನು ಹೆಚ್ಚು ಸಮಾನವಾಗಿ ಹಂಚಿ ಹಾಕಬಹುದು ಎಂದು ನಾನು ಭಾವಿಸ್ತೇನೆ. ಆದರೆ ಈ ಕೆಲಸವನ್ನು ದೇವರು ನನಗೆ ಬಿಡಲಿಲ್ಲ. ಅದು ಆತನ ಕಾರ್ಯ ಮತ್ತು ಅದಕ್ಕೆ ಸೂಕ್ತ ಕಾರಣವನ್ನು ಆತನು ಮುಂದೊಂದು ದಿನ ವಿವರಿಸಬಹುದು. ಆತನಲ್ಲಿ ಇದಕ್ಕೆ ಉತ್ತರವಿದೆ ಎಂದು ನನಗೆ ತಿಳಿದಿರುವುದರಿಂದ ನಾನು ಕಾಯಬಹುದು. ಪ್ರೀತಿಯುಳ್ಳ ದೇವಜನರೇ, 1 ಸಮುವೇಲ 2ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ನಿಮ್ಮ ಸತ್ಯವೇದದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ ಮುಖ್ಯಾಂಶವೇನೆಂದರೆ, ಮನುಷ್ಯನು ತನ್ನ ಸ್ವಂತ ಪ್ರಯತ್ನ, ಶಕ್ತಿ, ಬಲಗಳಿಂದಾಗಿ ದೇವರಿಗಾಗಿ ಏನನ್ನೂ ಮಾಡಲಾರದವನಾಗಿದ್ದಾನೆ. ಈ ಸತ್ಯವನ್ನು ಕ್ರೈಸ್ತರು ಈ ದಿನಗಳಲ್ಲಿ ಅರಿತುಕೊಳ್ಳತಕ್ಕದ್ದು. ನಾನು, ನೀನು ಪವಿತ್ರಾತ್ಮನ ಶಕ್ತಿಯಿಂದ ಏನು ಮಾಡುತ್ತೇವೋ ಅದು ಮಾತ್ರ ಲೆಕ್ಕಕ್ಕೆ ಬರುತ್ತದೆ. ನಾವು ಆತನ ಮೇಲೆ ಆತುಕೊಂಡು ಆತನಲ್ಲಿ ಸ್ಥಿರವಾಗಿರಬೇಕು. 1 ಸಮುವೇಲ 2ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನ ವಿರೋಧಿಗಳು ಮುರಿಯಲ್ಪಡುತ್ತಾರೆ, ಆತನು ಆಕಾಶದಿಂದ ಅವರ ಮೇಲೆ ಗರ್ಜಿಸುತ್ತಾನೆ. ಯೆಹೋವನು ಭೂಮಿಯ ಕಟ್ಟ ಕಡೆಯಲ್ಲಿರುವವರಿಗೂ ನ್ಯಾಯ ತೀರಿಸುವನು. ತಾನು ನೇಮಿಸಿದ ಅರಸನಿಗೆ ಬಲವನ್ನು ಅನುಗ್ರಹಿಸುವನು. ತನ್ನ ಅಭಿಷಿಕ್ತನ ಕೊಂಬನ್ನು
ಉನ್ನತ ಮಾಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಸತ್ಯವೇದದಲ್ಲಿನ ಒಂದು ವಿಶೇಷ ವಚನವಾಗಿದೆ. ಇಲ್ಲಿ ಮೆಸ್ಸಿಯ ಎಂಬ ಪದ ಮೊದಲಾಗಿ ಉಪಯೋಗಿಸಲ್ಪಟ್ಟಿದೆ. ಅಭಿಷಿಕ್ತನು ಎಂಬುದು ಮೆಸ್ಸಿಯ ಎಂಬ ಪದದ ಇಬ್ರಿಯ ಭಾಷೆಯ ಪದವಾಗಿದೆ. ಪ್ರಿಯರೇ, ಗ್ರೀಕ್ ಹೊಸ ಒಡಂಬಡಿಕೆಯಲ್ಲಿ ಅದನ್ನು ಕ್ರಿಸ್ತೋಸ್ ಎಂದು ಭಾಷಾಂತರಿಸಲಾಗಿದೆ. ಆಂಗ್ಲ ಭಾಷೆಯಲ್ಲಿ ಇದು ಕ್ರಿಸ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟ ಬಿರುದಾಗಿದೆ. ದೇವರು ಇಸ್ರಾಯೇಲರಲ್ಲಿ ಒಂದು ರಾಜ್ಯವನ್ನು ಸ್ಥಾಪಿಸಲಿದ್ದಾನೆ. ಇಸ್ರಾಯೇಲು ದೇವರ ಆಳಿಕೆಯನ್ನು ತಿರಸ್ಕರಿಸಿದ್ದರಿಂದ ದೇವರವರಿಗೆ ಒಬ್ಬ ಅರಸನನ್ನು ನೇಮಿಸಲಿದ್ದಾನೆ. ಮುಂದಕ್ಕೆ ನಾವು ನೋಡೋಣ. 1 ಸಮುವೇಲ 2ನೇ ಅಧ್ಯಾಯ 11ನೇ ವಚನವನ್ನು. ಅಲ್ಲಿ ಹೀಗೆ ಬರುತ್ತದೆ: ಎಲ್ಕಾನನು ರಾಮದಲ್ಲಿದ್ದ ತನ್ನ ಮನೆಗೆ ಹೋದನು. ಹುಡುಗನು ಯಾಜಕನಾದ ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನನ್ನು ಸೇವಿಸುತ್ತಿದ್ದನು ಎಂಬುದಾಗಿ. ಪ್ರಿಯರೇ, ಸಮುವೇಲನನ್ನು ಭದ್ರತೆಯ ಆಶ್ರಯ ಸ್ಥಳದಲ್ಲಿ ಬಿಡಲಾಗಿತ್ತು ಎಂದು ಕಾಣುತ್ತದೆ. ಗುಡಾರವು ಅಂಥ ಒಂದು ಸ್ಥಳವಾಗಿರಬೇಕಾಗಿತ್ತು. ಆದರೆ ದುರಾದೃಷ್ಟವಶಾತ್ ಅದು ಆಗಿರಲಿಲ್ಲ. ಮುಂದಕ್ಕೆ ನಾವು ಏಲಿಯ ದುಷ್ಟ ಮಕ್ಕಳು ಎಂಬ ವಿಚಾರವನ್ನು ನೋಡೋಣ. 1 ಸಮುವೇಲ 2ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು, ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಏಲಿಯ ಮಕ್ಕಳು ಸೈತಾನನ ಮಕ್ಕಳಾಗಿದ್ದರು. ಅವರು ರಕ್ಷಿಸಲ್ಪಟ್ಟವರಾಗಿರಲಿಲ್ಲ. ಮಹಾಯಾಜಕನ ಮಕ್ಕಳಾದ ಅವರು ಗುಡಾರದ ಸುತ್ತಮುತ್ತ ಇದ್ದುಕೊಂಡು ತಾವೇ ಯಾಜಕರಂತೆ ತೋರಿಸಿಕೊಳ್ಳುತ್ತಿದ್ದರು. ಅನೇಕರು ತಮ್ಮ ಮಕ್ಕಳನ್ನು ಕ್ರೈಸ್ತ ಶಾಲೆಗೆ ಕಳುಹಿಸಿ ಅದರಲ್ಲೇ ತೃಪ್ತರಾಗುತ್ತಾರೆ. ನಾನು ಹೇಳಿದ್ದನ್ನು ಅಪಾರ್ಥ ಮಾಡಿಕೊಳ್ಳಬೇಡಿರಿ. ಕ್ರೈಸ್ತ ಶಾಲೆಗಳಿಗಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ. ಸಮಸ್ಯೆ ಏನೆಂದರೆ, ತಮ್ಮ ಮಕ್ಕಳು ಒಳ್ಳೆಯ ಸ್ಥಳದಲ್ಲಿದ್ದಾರೆಂದು ಹೆತ್ತವರು ಅವರಿಗಾಗಿ ಪ್ರಾರ್ಥಿಸುವುದನ್ನೇ ಬಿಟ್ಟು ಬಿಡುತ್ತಾರೆ. ಪ್ರಿಯರೇ, ಚಿಕ್ಕ ಬಾಲಕನಾದ ಸಮುವೇಲನು ಕೂಡ ಅಪಾಯಕಾರಿ ಸ್ಥಳದಲ್ಲಿದ್ದನು. ಆದರೆ ಅವನ ತಾಯಿ ಅವನಿಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದಳೆಂಬುದು ಖಂಡಿತವಾಗಿದೆ. ಮುಂದಕ್ಕೆ ನಾವು 1 ಸಮುವೇಲ 2ನೇ ಅಧ್ಯಾಯ 13ರಿಂದ 16ನೇ ವಚನಗಳನ್ನು ಗಮನಿಸೋಣ. ಪ್ರಿಯರೇ, ಇದನ್ನು ಕೂಡ ದಯವಿಟ್ಟು ನೀವು ನಿಮ್ಮ ಸತ್ಯವೇದದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಕಂಡುಕೊಳ್ಳುವಂತಹದ್ದು, ಅವರು ದೇವರ ಸೇವೆಯಲ್ಲಿ ಪೂರ್ಣ ಅಪನಂಬಿಗಸ್ಥರಾಗಿದ್ದರು. ಅವರು ಒಂದು ಧಾರ್ಮಿಕ ಅನ್ಯಾಯವನ್ನು ನಡೆಸುತ್ತಿದ್ದರು. 1 ಸಮುವೇಲ 2ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ಹೀಗೆ ಆ ಯೌವನಸ್ಥರು ಯೆಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದ್ದರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರ ದುಷ್ಕೃತ್ಯದಿಂದಾಗಿ ಅನೇಕರು ದೇವರಿಂದ ದೂರ ಹೋಗುವಂತಾಯಿತು. ಏಲಿಯ ಮಕ್ಕಳು ಗುಡಾರದ ಬಳಿಯಲ್ಲಿ ನಡೆಸುತ್ತಿದ್ದ ದುಷ್ಕೃತ್ಯಗಳನ್ನು ನೋಡುತ್ತಿದ್ದ ದೇವರ ಬಳಿಗೆ ಬರುವುದಕ್ಕೆ ಬದಲಾಗಿ ಆತನಿಂದ ಅನೇಕರು ದೂರ ಹೋಗುತ್ತಿದ್ದರು. ಪ್ರಿಯರೇ, ನಾವು ನಮ್ಮ ಜೀವಿತಗಳನ್ನು ಹೇಗೆ ನಡೆಸುತ್ತಿರುವೆವು ಹಾಗೂ ನಮ್ಮ ಸಭೆಗಳನ್ನು ಹೇಗೆ ನಡೆಸುತ್ತೇವೆ ಎಂಬುದರ ಕುರಿತು ಬಹಳ ಎಚ್ಚರವಾಗಿರತಕ್ಕದ್ದು. ಸಭೆಗಳಲ್ಲಿನ ಪಾಪಗಳಿಗೆ ನಾವು ಕಣ್ಣು ಮುಚ್ಚುವುದಾದರೆ ಜನರು ದೇವರಿಂದ ದೂರ ಹೋಗುತ್ತಾರೆ. ಏಲಿಯ ಕಾಲದಲ್ಲಿ ಗುಡಾರದಲ್ಲಿಯೂ ಇಂಥ ದುಷ್ಕೃತ್ಯ ನಡೆಯುತ್ತಿತ್ತು. ಮುಂದಕ್ಕೆ ನಾವು ಹುಡುಗನಾದ ಸಮುವೇಲನು ಗುಡಾರದಲ್ಲಿ ಎಂಬ ವಿಚಾರವನ್ನು ನೋಡೋಣ. 1 ಸಮುವೇಲ 2ನೇ ಅಧ್ಯಾಯ 18 ಮತ್ತು 19ನೇ ವಚನ ಹೀಗೆ ಹೇಳುತ್ತದೆ: ಬಾಲಕನಾದ ಸಮುವೇಲನು ಏಫೋದೆಂಬ ನಾರು ಮಡಿಯಂಗಿಯನ್ನು ತೊಟ್ಟುಕೊಂಡು ಯೆಹೋವನ ಸಾನ್ನಿಧ್ಯ ಸೇವೆಯನ್ನು ಮಾಡುತ್ತಿದ್ದನು. ಅವನ ತಾಯಿಯು ಪ್ರತಿ ವರ್ಷವೂ ಗಂಡನ ಜೊತೆಯಲ್ಲಿ ಯಜ್ಞವರ್ಪಿಸುವುದಕ್ಕೆ ಬಂದಾಗ ಒಂದು ಚಿಕ್ಕ ಅಂಗಿಯನ್ನು ಹೊಲಿದು ಅವನಿಗೆ ತಂದುಕೊಡುತ್ತಿದ್ದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಏಲಿಯ ಅಪನಂಬಿಗಸ್ತ ಮಕ್ಕಳ ಜೊತೆಯಲ್ಲಿ ಸಮುವೇಲನು ಬೆಳೆಯುತ್ತಿರುವಾಗ ಅವನ ತಾಯಿಯು ಅವನನ್ನು ಮರೆತಿರಲಿಲ್ಲ. ಆಕೆ ಅವನನ್ನು ದೇವರಿಗೆ ಅರ್ಪಿಸುತ್ತೇನೆಂದು ಹೇಳಿದ್ದಳು. ಅದಕ್ಕೆ ಸರಿಯಾಗಿ ನಡೆದುಕೊಂಡಿದ್ದಳು. ಆದರೂ ಆಕೆ ಅವನನ್ನು ಪ್ರೀತಿಸುತ್ತಿದ್ದಳು. ಪ್ರತಿ ವರ್ಷ ಅವನಿಗಾಗಿ ಒಂದು ಅಂಗಿಯನ್ನು ಮಾಡಿ ತಂದುಕೊಡುತ್ತಿದ್ದಳು. ಇದು ಎಷ್ಟೊಂದು ಮಮತೆಯ ದೃಶ್ಯವಾಗಿದೆಯಲ್ಲವೇ? ಪ್ರೀತಿಯುಳ್ಳ ದೇವಜನರೇ, 1 ಸಮುವೇಲ 2ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಕೂಡ ನೀವು ದಯವಿಟ್ಟು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ದೇವರು ಹನ್ನಳಿಗೆ ಒಳ್ಳೆಯದನ್ನು ಮಾಡಿದನು. ಆಕೆಗೆ ಮುಂದೆ 5 ಮಂದಿ ಮಕ್ಕಳಾದರು. ಆದರೆ ಅವಳು ಸಮುವೇಲನನ್ನು ಎಂದೂ ಮರೆಯಲಿಲ್ಲ. ಪ್ರತಿ ವರ್ಷ ಅವನಿಗೊಂದು ಹೊಸ ಅಂಗಿ ಹೊಲಿಸಿಕೊಡುತ್ತಿದ್ದಳು. ಗುಡಾರದ ಬಳಿಯಲ್ಲಿನ
ವಾತಾವರಣ ಕೆಟ್ಟದಾಗಿದ್ದರೂ ಸಮುವೇಲನು ಯೆಹೋವನ ಸನ್ನಿಧಿಯಲ್ಲಿ ಬೆಳೆದನು. ಮುಂದಕ್ಕೆ ಏಲಿಯ ಮಕ್ಕಳಿಗೆ ದಂಡನೆಯಾದದ್ದು ಎಂಬ ವಿಚಾರವನ್ನು ನೋಡೋಣ. 1 ಸಮುವೇಲ 2ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಬಹುವೃದ್ಧನಾದ ಏಲಿಯು ತನ್ನ ಮಕ್ಕಳು ಎಲ್ಲ ಇಸ್ರಾಯೇಲ್ಯರಲ್ಲಿ ನಡೆಸುತ್ತಿರುವುದನ್ನು, ಅವರು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಏಲಿಯು ಮಕ್ಕಳನ್ನು ಶಿಕ್ಷಿಸಲಾರದ ತಂದೆಯಾಗಿದ್ದು ತನ್ನ ಮಕ್ಕಳ ಪಾಪಗಳಿಗೆ ಕಣ್ಣು ಮುಚ್ಚಿದನು. ಅವರ ಭಯಂಕರವಾದ ದುಷ್ಕೃತ್ಯಗಳನ್ನು ಗಮನಿಸಿರಿ. ದೇವದರ್ಶನದ ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಎಂಬುದನ್ನು ನೋಡುವಾಗ ನವ ನೈತಿಕತೆಯ ಕುರಿತಾಗಿ ಈ ದಿನಗಳಲ್ಲಿ ತುಂಬಾ ಮಾತು ಕೇಳಿಬರುತ್ತದೆ. ಏಲಿಯ ಮಕ್ಕಳ ಕೃತ್ಯವು ಈ ಆಧುನಿಕ ನೈತಿಕತೆಯನ್ನು ಮೀರಿಸಿದ್ದಾಗಿದೆ. ಆಗಿನ ದಿನಗಳಲ್ಲಿಯೂ ಇದು ಹೊಸ ವಿಚಾರವಾಗಿರಲಿಲ್ಲ. ಅದು ಜಲಪ್ರಳಯದ ದಿನಗಳಲ್ಲೂ ಇತ್ತು. ಮುಂದಕ್ಕೆ ನಾವು 1 ಸಮುವೇಲ 2ನೇ ಅಧ್ಯಾಯ 23ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅವರಿಗೆ ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ, ಯಾಕೆ ಹೀಗೆ ಮಾಡುತ್ತೀರಿ ಎಂಬುದಾಗಿ. ಪ್ರಿಯರೇ, ಏಲಿಯ ಮಕ್ಕಳ ದುಷ್ಕೃತ್ಯವು ಬಹಿರಂಗವಾಗಿ ನಡೆಯುತ್ತಿತ್ತು. ಆದರೆ ಏಲಿಯು ಅವರನ್ನು ಮೃದುವಾಗಿ ಗದರಿಸುತ್ತಿದ್ದನು. 1 ಸಮುವೇಲ 2ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ, ನನ್ನ ಮಕ್ಕಳೇ, ಹೀಗೆ ಮಾಡಬಾರದು. ನೀವು ಯೆಹೋವನ ಜನರನ್ನು ದುರ್ಮಾರ್ಗಕ್ಕೆ ಎಳೆಯುವರಾಗಿದ್ದೀರೆಂದು ಕೇಳಿದ್ದೇನೆ, ಇದು ಒಳ್ಳೆಯದಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಜಕರು ಮಾಡುತ್ತಿದ್ದುದನ್ನೇ ಜನರು ಮಾಡುತ್ತಿದ್ದರು. ಏಲಿಯ ಮಕ್ಕಳು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸುತ್ತಿದ್ದರು. ಈ ಪರಿಸ್ಥಿತಿಯನ್ನು ಸರಿಮಾಡಲು ತಕ್ಕ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಬದಲಾಗಿ ಏಲಿಯು ಅವರನ್ನು ಮೃದುವಾಗಿ ಗದರಿಸುತ್ತಿದ್ದನು. ಅವನು ಅತೀ ಪ್ರೀತಿ ತೋರಿಸುವ ತಂದೆಯಾಗಿದ್ದನು. 1 ಸಮುವೇಲ 2ನೇ ಅಧ್ಯಾಯ 25 ಮತ್ತು 26ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು. ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವರಾರು ಎಂದು ಎಚ್ಚರಿಸಿದರೂ ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಯೆಹೋವನು ಅವರನ್ನು ಸಾಯಿಸಬೇಕೆಂದಿದ್ದಾನಷ್ಟೇ. ಬಾಲಕನಾದ ಸಮುವೇಲನಾದರೂ ಬೆಳೆಯುತ್ತಾ ಬಂದ ಹಾಗೆಲ್ಲ ಯೆಹೋವನ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂಥ ಕೆಟ್ಟ ವಾತಾವರಣದಲ್ಲಿ ಕೂಡ ಸಮುವೇಲನು ಮನುಷ್ಯರ ಮತ್ತು ದೇವರ ದಯೆಗೆ ಪಾತ್ರನಾಗಿ ಬೆಳೆದನು. ಅವನು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟವನು. ತಾಯಿಯ ಆಸಕ್ತಿ ಪ್ರಾರ್ಥನೆಗಳು ಅವನಿಗೆ ಬೆಂಗಾವಲಾಗಿದ್ದವು. ದೇವರು ಅವನನ್ನು ಉಪಯೋಗಿಸಲಿಕ್ಕಿದ್ದನು. ಪ್ರಿಯರೇ, 1 ಸಮುವೇಲ 2ನೇ ಅಧ್ಯಾಯ 27 ಮತ್ತು 28, 29ನೇ ವಚನಗಳನ್ನು ಕೂಡ ನೀವು ದಯವಿಟ್ಟು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಸಮಯದ ಅಭಾವಗಳಿಂದ ನಾವೆಲ್ಲವನ್ನೂ ಓದಲು ಕಷ್ಟವಾಗುತ್ತದೆ. ಪ್ರಿಯರೇ, ಈ ವಾಕ್ಯ ಭಾಗಗಳ ಮುಖ್ಯಾಂಶಗಳು ನೋಡುವಾಗ, ವೃದ್ಧನಾದ ಏಲಿಯ ಬಳಿಗೆ ದೇವರು ಪ್ರವಾದಿಯೊಬ್ಬನನ್ನು ಕಳುಹಿಸಿ ಅವನ ಮಹಾಯಾಜಕತ್ವವನ್ನು ಕೊನೆಗೊಳಿಸುವೆನೆಂದು ತಿಳಿಸಿದನು. ಇನ್ನು ಮುಂದೆ ದೇವರು ಯಾಜಕರ ಮುಖಾಂತರ ವ್ಯವಹರಿಸುವುದಿಲ್ಲ. ಬದಲಿಗೆ ದೇವರು ಒಬ್ಬ ಯಾಜಕ ಪ್ರವಾದಿಯನ್ನು ಎಬ್ಬಿಸುವನು. ಅದು ಸಮುವೇಲನೇ. ಅವನು ದೇವರ ಸೇವೆಯನ್ನು ಮಾಡುತ್ತಾ ಪ್ರವಾದಿಯಾಗಿಯೂ ಇರುವನು. 1 ಸಮುವೇಲ 2ನೇ ಅಧ್ಯಾಯ 30ನೇ ವಚನ ನೋಡುತ್ತೇವೆ, ನಿನ್ನ ಗೋತ್ರದವರು ಸಂತಾನದವರು ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮ್ಮ ದೇವರನ್ನು ಸನ್ಮಾನಿಸುವುದರಲ್ಲಿ ಎಚ್ಚರದಿಂದಿರೋಣ. ಕೀರ್ತನೆ 107 1 ಮತ್ತು 2ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ವಿಮುಕ್ತರು ಅಂದರೆ ಆತನು ಶತ್ರುಗಳಿಂದ ಬಿಡಿಸಿ ಎಂಬುದಾಗಿ. ಪ್ರಿಯರೇ, ಶತ್ರುಗಳಿಂದ ಬಿಡುಗಡೆ ಹೊಂದಿದವರು ಸ್ತುತಿ ಮಾಡಲಿ. ಈಗಲೂ ಕರ್ತನಿಂದ ಬಿಡುಗಡೆಗೊಳಿಸಲ್ಪಟ್ಟವರು ಆತನನ್ನು ಸ್ತುತಿಸಬೇಕಾಗಿದೆ. ಮುಂದಕ್ಕೆ ನಾವು 1 ಸಮುವೇಲ 2ನೇ ಅಧ್ಯಾಯ 31ನೇ ವಚನದಿಂದ 34ನೇ ವಚನಗಳವರೆಗೆ ನೋಡೋಣ. ಇದನ್ನು ಕೂಡ ಪ್ರಿಯರೇ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನಗಳಲ್ಲಿ ತಿಳಿಸಲ್ಪಟ್ಟ ಪ್ರವಾದನೆಗಳೆಲ್ಲವೂ ನೆರವೇರಿದವು. ಇದನ್ನು ನಾವು ಮುಂದಿನ ಮುಖ್ಯ ಭಾಗಗಳಲ್ಲಿ ನೋಡಲಿದ್ದೇವೆ. 1 ಸಮುವೇಲ 2ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸಿರಿ.
ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ದೃಷ್ಟಿಗೂ ಮನಸ್ಸಿಗೂ ಸರಿಯಾದದ್ದನ್ನೇ ಮಾಡುವ ಒಬ್ಬ ನಂಬಿಗಸ್ತನಾದ ಯಾಜಕನನ್ನು ಎಬ್ಬಿಸುವೆನು. ಅವನಿಗೆ ಶಾಶ್ವತ ಗೃಹವನ್ನು ಅನುಗ್ರಹಿಸುವೆನು. ಅವನು ತನ್ನ ಅಭಿಷಿಕ್ತನ ಬಳಿಯಲ್ಲಿ ಸದಾಕಾಲ ಸೇವೆ ಮಾಡುವನು ಎಂಬುದಾಗಿ. ಪ್ರಿಯರೇ, ಈ ವಚನವು ಯಾರ ಕುರಿತು ತಿಳಿಸುತ್ತದೆ? ಅದು ಕರ್ತನಾದ ಯೇಸು ಕ್ರಿಸ್ತನ ಕುರಿತೇ ಆಗಿದೆ. ಹನ್ನಳ ಪ್ರಾರ್ಥನೆಯಲ್ಲಿ ಆತನನ್ನು ಅರಸನು, ಬರಲಿಕ್ಕಿರುವ ಅಭಿಷಿಕ್ತನು ಎಂದು ಹೇಳಿದೆ. ಮೋಶೆಯು ಆತನನ್ನು ಒಬ್ಬ ಪ್ರವಾದಿ ಎಂದು ಕರೆದಿದ್ದಾನೆ. ಈಗ ಈ ಭಾಗದಲ್ಲಿ ಆತನು ಪ್ರವಾದಿ ಎಂದು ಹೇಳಲ್ಪಟ್ಟಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಪ್ರವಾದಿಯೂ ಯಾಜಕನೂ ಅರಸನೂ ಆಗಿದ್ದಾನೆ. ಈ ಎಲ್ಲ ಸ್ಥಿತಿಗಳನ್ನು ಪೂರೈಸಿದವನು ಆತನೊಬ್ಬನೇ. ಪ್ರಿಯರೇ, ಇಲ್ಲಿಗೆ 1ನೇ ಸಮುವೇಲನ ಪುಸ್ತಕದ 2ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ಮುಂದಕ್ಕೆ ನಾವು 3ನೇ ಅಧ್ಯಾಯಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಸಮುವೇಲನಿಗಾದ ಕರೆ ಎಂಬುದಾಗಿ. ಪ್ರಿಯರೇ, ದೇವರು ಸಮುವೇಲನನ್ನು ಕರೆದ ಘಟನೆಯನ್ನು ಹೆಚ್ಚಾಗಿ ಮಕ್ಕಳಿಗೆ ಕಥೆಯಾಗಿ ನಾವು ಹೇಳುತ್ತೇವೆ. ಈಗ ಅದನ್ನು ಬಾಲ್ಯ ಕ್ಷೇತ್ರದಿಂದ ದೊಡ್ಡವರ ಮಟ್ಟಕ್ಕೆ ತರೋಣ. ಅದು ಬಹು ಸುಂದರವಾದ ಕಥೆಯಾಗಿರುವುದು ಮಾತ್ರವಲ್ಲದೆ ಅದು ಸತ್ಯವೇದದಲ್ಲಿನ ವಿಶೇಷವಾದ ಸ್ಥಿತ್ಯಂತರದ ಸನ್ನಿವೇಶವೂ ಆಗಿದೆ. ದೇವರ ಆಡಳಿತದಿಂದ ರಾಜನ ಆಳಿಕೆ, ಯಾಜಕನಿಂದ ಅರಸನಿಗೆ, ಸಮುವೇಲನಿಗೆ ಒಟ್ಟು 4 ಕರೆಗಳು ಬರುತ್ತವೆ. ಮೊದಲ 2 ಕರೆಗಳು ರಕ್ಷಣೆಗಾಗಿ, ವಚನ 7ರಲ್ಲಿ ನೋಡುತ್ತೇವೆ. ಕೊನೆಯ 2 ಕರೆಗಳು ಸೇವೆಗಾಗಿ, ವಚನ 10ರಲ್ಲಿ ನೋಡುತ್ತೇವೆ. ಪ್ರಿಯರೇ, ಸಮುವೇಲನಿಗಾದ ಕರೆಗಳು ಮಕ್ಕಳಿಗೆ ಅತಿರಂಜಿತವಾದ ಕಥೆಯಂತಿರುತ್ತದೆ. ಅದು ಆಡಳಿತದಲ್ಲಾದ ಮಹತ್ವದ ಬದಲಾವಣೆಯ ಪ್ರಾರಂಭವಾಗಿದೆ. ನ್ಯಾಯಸ್ಥಾಪಕರ ಕಾಲವು ಮುಗಿಯಿತು. ದೇವರು ಯಾಜಕರ ಮೂಲಕ ಈಗ ವ್ಯವಹರಿಸುತ್ತಿಲ್ಲ. ಈಗ ಆತನು ಒಬ್ಬ ಯಾಜಕ ಪ್ರವಾದಿಯನ್ನು ಎಬ್ಬಿಸುತ್ತಾನೆ. ಸಮುವೇಲನು ಯೆಹೋವನ ಸನ್ನಿಧಿ ಸೇವೆ ಮಾಡುತ್ತಾ ಪ್ರವಾದಿಯಾಗಿಯೂ ಇರುತ್ತಾನೆ. 1ನೇ ಸಮುವೇಲ 3ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು, ದೇವದರ್ಶನಗಳು ಅಪರೂಪವಾಗಿದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಾಲಕ ಎಂಬ ಶಬ್ದವನ್ನು ಗಮನಿಸಿರಿ. ಅವನು ಬರೇ ಚಿಕ್ಕ ಕೂಸಾಗಿರಲಿಲ್ಲ. ಚರಿತ್ರಕಾರನಾದ ಯೋಸೇಫನ ಪ್ರಕಾರ ಸಮುವೇಲನು 12 ವರ್ಷದವನಾಗಿದ್ದನು. ಅವನು ಯೌವನದ ಹೊಸ್ತಿಲಲ್ಲಿದ್ದನು. ಯಾಜಕನಾದ ಅವನು ಏಲಿಯ ಕೈಕೆಳಗೆ ದೇವರಿಗೆ ಸೇವೆ ಮಾಡುತ್ತಿದ್ದನು. 4 ವರ್ಷದ ಹುಡುಗನೊಬ್ಬನು ಗುಡಾರದ ಸೇವೆ ಮಾಡಿರಲಿಕ್ಕಿಲ್ಲ. ಪ್ರಿಯರೇ, ದೈವೋಕ್ತಿಗಳು ವಿರಳವಾಗಿದ್ದವು ಎಂಬುದಾಗಿ ಈ ವಚನದಲ್ಲಿ ಹೇಳಿದೆ. ದೇವರು ಈ ಕಾಲದಲ್ಲಿ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಿರಲಿಲ್ಲ. ಆತನು ಸಮುವೇಲನನ್ನು ಪ್ರವಾದಿಯಾಗುವುದಕ್ಕಾಗಿ ಕರೆಯುವ ಸಮಯದಲ್ಲಿ ಪ್ರಕಟಿಸಿಕೊಳ್ಳಲು ಪ್ರಾರಂಭಿಸಿದ್ದನಷ್ಟೇ. ದೇವರು ನ್ಯಾಯಸ್ಥಾಪಕರಿಂದ ಯಾಜಕರ ಕಡೆಗೆ, ಅಲ್ಲಿಂದ ಪ್ರವಾದಿಯ ಕಡೆಗೆ ಚಲಿಸುತ್ತಿದ್ದನು. ಪ್ರವಾದಿಯು ಅರಸನಿಗೆ ಹಾಗೂ ಅರಸನ ಪರವಾಗಿ ದೂತನಾಗಿರುತ್ತಿದ್ದನು. 1ನೇ ಸಮುವೇಲ 3ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸೋಣ. ಏಲಿಯ ಕಣ್ಣುಗಳು ದಿನದಿನಕ್ಕೆ ಮೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು. ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗುಡಾರದ ದೀಪವು ಉರಿಯುವಂತೆ ನೋಡಿಕೊಳ್ಳುವುದು ಯಾಜಕರ ಕೆಲಸವಾಗಿತ್ತು. ಅವರು ದೀಪಕ್ಕೆ ಎಣ್ಣೆಯನ್ನು ಹಾಕಿ ಅದು ಸದಾ ಉರಿಯುವಂತೆ ಮಾಡಬೇಕಿತ್ತು. ಏಲಿಯು ವೃದ್ಧನಾಗಿ ಕಣ್ಣು ಮೊಬ್ಬಾಗಿದ್ದರಿಂದ ದೀಪವು ಆರಿಹೋಗಲಿತ್ತು. ಪ್ರಿಯರೇ, ಮುಂದಕ್ಕೆ ನಾವು 1ನೇ ಸಮುವೇಲ 3ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸೋಣ. ಯೆಹೋವನು ಸಮುವೇಲನನ್ನು ಕರೆದನು. ಸಮುವೇಲನು ಬಂದೆನೆಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು, ಏಲಿಯು, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಅಂದನು. ಸಮುವೇಲನು ಹೋಗಿ ಮಲಗಿದನು ಎಂಬುದಾಗಿ. ಪ್ರಿಯರೇ, ಸಮುವೇಲನು ಕನಸು ಕಂಡಿರಬೇಕೆಂದು ಏಲಿಯು ತಿಳಿದು ಅವನನ್ನು ಹೋಗಿ ಮಲಗಲು ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 1ನೇ ಸಮುವೇಲ 3ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಯೆಹೋವನು ತಿರುಗಿ ಸಮುವೇಲನೇ ಎಂದು ಕರೆದನು. ಸಮುವೇಲನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು, ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಅಂದನು ಎಂಬುದಾಗಿ. ಪ್ರಿಯರೇ, ದೇವರು ಸಮುವೇಲನಿಗೆ ಕೊಟ್ಟ ಮೊದಲ 2 ಕರೆಗಳು ರಕ್ಷಣೆಗಾಗಿ ಎಂಬುದನ್ನು ನಾವು ಗಮನಿಸಬೇಕು. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇವರು
ಯಾವಾಗಲೂ ನಮ್ಮ ಜೊತೆ ಇರುವುದಕ್ಕೆ ಬಯಸುತ್ತಾನೆ. ಆತನು ತನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುವಾಗ ನಾವಾತನ ಸ್ವರಕ್ಕೆ ಕಿವಿಗೊಟ್ಟು ವಿಧೇಯರಾದರೆ ಆತನು ನಮ್ಮ ಜೊತೆ ಇದ್ದುಕೊಂಡು ನಮ್ಮ ಜೀವಿತವನ್ನು ಆತನ ಚಿತ್ತಕ್ಕೆ ಸರಿಯಾಗಿ ಮಾರ್ಪಡಿಸಿ ಆತನ ಮಹಿಮೆಗೋಸ್ಕರ ನಡೆಸುತ್ತಾನೆ. ಇಂಥ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ದೇವರು ಎಚ್ಚರಿಕೆ ಕೊಟ್ಟರೂ ಕೂಡ ಏಲಿಯು ತನ್ನ ಮಕ್ಕಳನ್ನು ಅವರ ದುಷ್ಟ ಕ್ರಿಯೆಗಳಿಗಾಗಿ ಎಚ್ಚರಿಸದೇ ಇದ್ದಾಗ ಅವರ ಮಧ್ಯೆ ಬೆಳೆದ ಸಮುವೇಲನನ್ನು ದೇವರು ಯಾಜಕೋದ್ಯೋಗಕ್ಕೆ ಆರಿಸಿಕೊಂಡದನ್ನು ನಾವು ತಿಳಿದೆವು. ಈ ಲೋಕದಲ್ಲಿ ನಾವು ನಮ್ಮ ಮಕ್ಕಳು ಅಪಾಯಕಾರಿ ಸ್ಥಳದಲ್ಲಿರುತ್ತೇವೆ. ಒಂದು ವೇಳೆ ನೀವು ನಿಮ್ಮ ಮಕ್ಕಳು ದೇವರಿಗೆ ವಿರುದ್ಧವಾದ ಮಾರ್ಗದಲ್ಲಿ ಇರುವುದಾದರೆ ಹಿಂದೆ ತಿರುಗಿಕೊಂಡು ದೇವರ ಬಳಿಗೆ ಬಂದು ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ಪ್ರಾರ್ಥನೆಯನ್ನು ಮಾಡೋಣವಾ? ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಮ್ಮ ಸೃಷ್ಟಿಕರ್ತನಾದ ದೇವ, ನಿನ್ನ ನಾಮಕ್ಕೆ ಅನಂತನಂತರ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯಗಳನ್ನು ಪ್ರಕಟಿಸಲು ನಮಗೆ ಕೊಟ್ಟಂಥ ಈ ಕೃಪೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಏಲಿಯನು ತನ್ನ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಶಿಕ್ಷಿಸಲಿಲ್ಲ. ತಾನು ಪ್ರವಾದಿಯಾಗಿದ್ದರೂ, ದೇವರ ಸನ್ನಿಧಾನದಲ್ಲಿ ಯಾಜಕನಾಗಿ ಸೇವೆ ಮಾಡುತ್ತಿದ್ದರೂ ತನ್ನ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸಲಿಲ್ಲ. ಪ್ರಿಯ ಕರ್ತನೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರತಿಯೊಬ್ಬೊಬ್ಬ ಸಹೋದರ ಸಹೋದರಿ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅವರ ಕುಟುಂಬಗಳಲ್ಲಿ ತಮ್ಮ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸಲು ಸಹಾಯ ಮಾಡು. ನಿನ್ನ ಪರಲೋಕದ ಜ್ಞಾನ, ನಿನ್ನ ಪರಿಶುದ್ಧಾತ್ಮನ ಸಹಾಯ ಇವೆಲ್ಲವನ್ನು ದಯಪಾಲಿಸು. ಆಶೀರ್ವದಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮಗೆ ಇಷ್ಟವಾಯಿತಾ? ಹಾಗಾದರೆ ನಿಮ್ಮ ಪ್ರಿಯರೆಲ್ಲರಿಗೂ ತಿಳಿಸಿರಿ. ಪ್ರತಿದಿನ ಮಿಸ್ ಕಾಲ್ ನೀಡಿರಿ. ದೇವರ ಕೃಪೆ ನಿಮ್ಮೊಂದಿಗಿರಲಿ.